ಅಣ್ಣವ್ರು ಕೂತ್ಕೊಂಡಿದ್ದಾರೆ. ಮತ್ತೊಮ್ಮೆ ಅವರನ್ನ ಮಾತಾಡಿ ಸ್ವಾಗತ ಮಾಡ್ತಾ ಸಿಂಧಿ ಕುರುಬೇಡದಿಂದ ಆಗಮಿಸಿರ್ತಕ್ಕಂಥ ಇಬ್ಬರು ಅತಿಥಿ ಸಹೋದರರನ್ನ ಮತ್ತೊಮ್ಮೆ ಈ ಒಂದು ಸಭೆಗೆ ಸ್ವಾಗತ ಮಾಡ್ಕೊಳ್ತಾ, ಯಾಕೆಂದ್ರೆ ಇವತ್ತು ಬಹಳಷ್ಟು ವಿಶೇಷ ದಿನ ಇದೆ ರೀ. ಇಡೀ ಜಗತ್ತಿನಾದ್ಯಂತ ಪರಮಾತ್ಮನ ಮನೆಯಲ್ಲಿ ಈ ಒಂದು ಯೋಗ ಕಾರ್ಯಕ್ರಮ ಸಾಯಂಕಾಲದವರೆಗೂ ಕೂಡ ಈ ಒಂದು ತಪಸ್ಸಿನ ಕಾರ್ಯಕ್ರಮವನ್ನ ಎಲ್ಲ ಕಡೆಗಳಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ. ಅದು ನಡೆದಿದೆ ರೀ. ಸೊ ವಾತಾವರಣದಲ್ಲಿ ಅದೆಲ್ಲರಿಗೂ ಅನುಭವನೂ ಆಗ್ತಾ ಇರ್ಬೋದು. ಈಗ ತಾನೇ ತಾವು ಅಪ್ಪೋರ ಮುಖದಿಂದ ಬ್ರಹ್ಮ ಬಾಬಾರವರ ಲೌಕಿಕ ಪರಿಚಯವನ್ನ ಕೇಳಿದ್ರಿ. ಹೇಗೆ ಪರಮಾತ್ಮ ಅವರ ಶರೀರದಲ್ಲಿ ಪ್ರವೇಶ ಮಾಡಿ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡ್ತಾ ಈ ಒಂದು ಕಾಲೇಜ್ ಅಥವಾ ಯೂನಿವರ್ಸಿಟಿ ಅಥವಾ ಸ್ಕೂಲಿನ ನಾವೆಲ್ಲ ಸ್ಟೂಡೆಂಟ್ಸನೇ, ನಾವು ಯಾಕಂದ್ರು ಅಣ್ಣಂದ್ರು ಎಲ್ಲರೂ ನಾವು ಸ್ಟೂಡೆಂಟ್ಸನೇ. ಬಟ್ ನಮ್ಮ ಟೀಚರ್ ಯಾರು ಅಂತಂದ್ರೆ ನಿರಾಕಾರ ಶಿವ ಪರಮಾತ್ಮ. ಬಹಳ ಕಷ್ಟದ ಡ್ಯೂಟಿ ಮಾಡ್ತಾ ಇದೀವ್ರಿ. ಯಾಕಂದ್ರೆ ಕಾಣದೆ ಇರುವಂತಹ ಶಿವನನ್ನ ಎಲ್ಲರಿಗೂ ತೋರಿಸ್ಕೊಡುವಂತಹ ಬಹಳ ಕಠಿಣ ಸೇವೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ಹೆಣ್ಣು ಹಿಂದೆ ಯಾರು ಬೆನ್ನಪ್ಪಬೇಕಪ್ಪ ಅಂತ ಶರಣರು ತಲೆ ಹೊಡ್ಕೊಂಡು ಹೋಗ್ಯಾರ. ಜನರಿಗೆ ಪರಮಾತ್ಮನನ್ನ ತೋರಿಸ್ಬೇಕು, ಕಾಣಿಸ್ಬೇಕು, ಅವ್ರ ಜೊತೆಗೆ ಅವ್ರ ಸಂಬಂಧ ಜೋಡಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಶರಣರು ಸೋತ್ ಹೋಗ್ಯಾರ. ಒಂದೇ ಮಾತನ್ನ ಹೇಳ್ಬೇಕಂತಂದ್ರೆ ಅವ್ರಿಗೆ ಆಗ್ಲಿಲ್ಲ ಅದು. ಆದರೆ ಅದೇ ಒಂದು ಪರಿಶ್ರಮದ ಸೇವೆಯನ್ನ ಪರಮಾತ್ಮನ ಒಂದು ಏನು ಶ್ರೀಮತದ ಅನುಸಾರದಿಂದ ತಾಕತ್ ಅನುಸಾರದಿಂದ ಇವತ್ತಿ ಸಂಸ್ಥೆ ಕಾರ್ಯ ಮಾಡ್ತಾ ಇದ್ದೇವೆ. ಹೇಗೆ ಬ್ರಹ್ಮ ಬಾಬಾ ಅಂದ್ರೆ ಪರಮಾತ್ಮನ ರಥ. ಯಾಕೆ ನಾವು ಅವ್ರಿಗೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಅಂತಂದ್ರೆ ಜಗತ್ತಿನ ಕೋಟ್ಯಾಂತರ ಆತ್ಮಗಳ ಮಧ್ಯೆ ಪರಮಾತ್ಮ ಅವರನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಅವಶ್ಯವಾಗಿ ಅವ್ರ ಜೀವನ ಚರಿತ್ರೆ ಒಳಗಿನ 1% ನಾವು ಕೇಳಿದ್ದೀವಿ. ಪುಸ್ತಕಗಳಿದೆ, ತಾವು ಕೂಡ ವೈಯಕ್ತಿಕವಾಗಿ ಓದಿದ್ರಿ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಏನಿತ್ತು, ಏನಿದ್ರು, ಅವ್ರು ವಜ್ರದ ವ್ಯಾಪಾರಿಯಾಗಿದ್ರು, ಬಟ್ ಅವರು ಚೈತನ್ಯ ವಜ್ರನ ಆಗಿದ್ದಾರೆ. ಹಾಗಾಗಿ ಯಾಕೆಂತಂದ್ರೆ ಪರಮಾತ್ಮನ ಒಳ್ಳೆ ಕೆಲಸಕ್ಕೆ ದೂರಾಯಿಟ್ಟು ಬಿದ್ದಿದ್ರೆ ಅದಂತೂ ಲೋಕ ರೂಢಿ ಇದೆ. ಒಳ್ಳೇದೇನಾದ್ರೂ ಮಾಡ್ತೀನಿ ಅಂತಂದ್ರೆ ಅದನ್ನ ತಿಳ್ಕೊಳ್ಳೋಕ್ಕಿಂತಲೂ ಪರೀಕ್ಷೆ ಮಾಡುವಂತಹ ಬುದ್ಧಿ ಭಾಳ. ಹಾಗಾಗಿ ಅಂತಹ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನ ದಾಟಿಯೂ ಕೂಡ, ಯಾಕೆಂದ್ರೆ ಯಾವುದೋ ಒಂದು ಸಂಸ್ಥೆ ಜಗತ್ತಿನಲ್ಲಿ ಮುಂದುವರಿಬೇಕು ಅಂತಂದ್ರೆ ಸಂಸ್ಥೆ ಇರ್ಬೋದು, ಅದರದ್ದು ಏಳಿಗೆ 50 ವರ್ಷದವರೆಗೂ ಹೋಗ್ತದಂತ. ನ್ಯಾಚುರಲಿ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಅದ್ರ ಇಳಿಮುಖ ಶುರುವಾಗ್ಬಿಡ್ತದೆ. ಯಾರೋ ಒಬ್ರು ತಾವು ವಿಚಾರ ಹಂಚ್ಕೊಳ್ತಾ ಇದ್ದಾರೆ. ಆದರೆ ಇದು ಪರಮಾತ್ಮನ ಕಾರ್ಯ ಇರುವ ಕಾರಣ ಏನು 1936 ಒಳಗೆ ಇದು ಸಂಸ್ಥೆ ಚಾಲು ಆಗಿದೆ. ಇವತ್ತು 2025 ಅಂದ್ರೆ 85 ವರ್ಷಗಳ ಕಾಲ ಈ ಒಂದು ಸೇವೆಯನ್ನ ಪರಮಾತ್ಮ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ರಥ ಬ್ರಹ್ಮ ಬಾಬಾ ಈ ಒಂದು ನಿಮಗೆ ಇನ್ನೊಂದು ಮಾತು ಹೇಳೋದಕ್ಕೆ ಬಹಳ ಖುಷಿ ಅನಿಸ್ತದ ರೀ. ಈ ಸಂಸ್ಥೆಯಲ್ಲಿ ನಮ್ಮಂತಹ ಸಹೋದರಿಯರು ಸಂಪೂರ್ಣ ಸಮರ್ಪಿತಾಗಿ ಸೇವೆಯನ್ನು ಕೊಡುವಂಥವರು ನಮ್ಮಂತ ಸಹೋದರಿಯರು 50,000 ಜನ ಇದ್ದಾರೆ. ಇದು ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಯಾವುದೇ ಒಂದು ಸಂಸ್ಥೆ ಆಯ್ತು, ಯಾವುದೇ ಒಂದು ಮಠಕ್ಕಾಯ್ತು, ಇಷ್ಟು ಸಂಖ್ಯೆಯಲ್ಲಿ ಸಮರ್ಪಿತ ಆಗಿರುವಂಥದ್ದು ಬಹಳ ಕಡಿಮೆ ಅಥವಾ ಅಸಾಧ್ಯ. ಯಾಕೆಂತಂದ್ರೆ ಇದು ಪರಮಾತ್ಮನ ಕಾರ್ಯ ಇದೆ. ಒಂದು ಪರಮಾತ್ಮನ ಕಾರ್ಯ ಇದೆ, ಆದ್ರೆ ಪರಮಾತ್ಮ ನಿರಾಕಾರ ಇದ್ದಾರೆ. ಆದ್ರೆ ಪರಮಾತ್ಮನನ್ನ ತೋರಿಸುವಂತ ಕೆಲಸ ಬ್ರಹ್ಮ ಬಾಬಾ ಮಾಡಿದ್ದಾರೆ. ಹಾಗಾಗಿ ಇವತ್ತು ಯಾರು ನಾವು ಪರಮಾತ್ಮನನ್ನ ತಿಳ್ಕೊಂಡಿದ್ದೀವಿ ಅಂತಂದ್ರೆ ಅದು ಬ್ರಹ್ಮನ ಮೂಲಕವೇ ತಿಳ್ಕೊಂಡಿದ್ದೀವಿ. ಯಾಕೆಂದ್ರೆ ಶರೀರ ಇಲ್ಲ ಅಂದ್ರೆ ಆತ್ಮ ಕಣ್ಣಿ ಕಾಣುವುದಿಲ್ಲಲ್ರಿ. ಹಾಗಾಗಿ ಒಂದು ಈಶ್ವರೀಯ ಕಾರ್ಯದೊಳಗ ಆದ್ರೆ ಹೇಗೆ ಮಹಾವೀರ ಹನುಮಂತ ಎದಕ್ಕೂ ಏನಪ್ಪ ಅಂದ್ರೆ ಅಳಗಾಡದೆ ಇರುವಂತಹ ಆ ಒಂದು ಶಕ್ತಿ ದೃಢತೆ ಬ್ರಹ್ಮ ಬಾಬಾರಲ್ಲಿ ಇರುವ ಕಾರಣ ಬೇಕಾದ ವಿರೋಧಗಳು ಬಂತು. ಎಲ್ಲಿ ತನಕ ವಿರೋಧಗಳು ಬಂತು ಅಂದ್ರೆ ಸಿಂಧ ಹೈದರಾಬಾದ್ ಇದ್ದಾಗ ಆಧ್ಯಾತ್ಮಿಕ ಜ್ಞಾನ ಓಕೆ, ಆದರೆ ಹೊಸದಾಗಿರುವಂತ ಒಂದು ಸಂಸ್ಥೆ ಅಂದ ತಕ್ಷಣ ಸಹಜವಾಗಿ ವಿರೋಧ ಭಾವನೆಗಳು ಬರುವಣ್ಣರಿ. ಇವನ್ ಒಂದ್ ಸಮಯ ಹೆಂಗ್ ಬಂದಿತ್ತಂದ್ರೆ ಸ್ವಾಮೀಜಿ ಅಲ್ಲಿ ಗಿರಣಿ ಒಳಗ ಹಿಟ್ಟು ಬೀಸ್ಲಿಕ್ಕೆ ಏನು ಹೋಗ್ತಿದ್ರಲ್ರಿ,
ಆ ಗಿರಣಿಯವ್ರಿಗೂ ಹೇಳಿಟ್ಟಿದ್ರಂತ, ಏನು ಇವ್ರು ಬಂದ್ರೆ ಬೀಸ್ಕೊಡ್ಬೇಡ. ಅದ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಅಂದ್ರೆ ಹಿಟ್ಟಿಗೆ ಏನಪ್ಪ ಅಂತಂದ್ರೆ ತೊಂದರೆ ಬಂದಿದೆ ಅಂತಂದ್ರೆ ಇನ್ನು ಉಳಿದಕ್ಕೆಲ್ಲ ಎಷ್ಟು ತೊಂದರೆ ಬಂದಿರ್ಬೇಕು ನೀವು ಅಂದಾಜು ಹಾಕಿ. ಅದ್ರ ಒಂದು ಬ್ರಹ್ಮನ ಒಂದು ದೃಢತೆ. ಅವರು ಲೌಕಿಕದೊಳಗನ್ನ ಯಾವುದೋ ಒಂದು ಹಿಡಿದ ಕೆಲಸವನ್ನ ಪೂರ್ಣ ಮುಗಿವರೆಗೂ ಬಿಡ್ತಿರ್ಲಿಲ್ಲ. ಅಷ್ಟೊಂದು ಅವರಲ್ಲಿ ದೃಢತೆ ಇತ್ತು, ಹಠ ಇತ್ತು. ಅದೇ ಒಂದು ವಿಶೇಷತೆಗೆ ಪರಮಾತ್ಮನ ಕಾರ್ಯದೊಳಗೂ ಸಾಕಷ್ಟು ವಿಘ್ನಗಳು ಬಂದರೂ ಕೂಡ ಏನು ಪರಮಾತ್ಮನ ಕಾರ್ಯ ಇದೆ, ನಾ ಕೇವಲ ನಿಮಿತ್ತದೀನಿ ಅಂತ ತಿಳ್ಕೊಂಡು ಅವರು ಮುಂದೆ ಹೋಗಿದ್ದಕ್ಕಾಗಿ ಇಷ್ಟೊಂದು ಏನಪ್ಪ ಅಂತಂದ್ರೆ ಈ ಒಂದು ಆಧ್ಯಾತ್ಮಿಕ ಕಾರ್ಯವನ್ನು ಅವರು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಐತೆ. ಹಾಗಾಗಿ ಹೇಗೆ ಅಂತಂದ್ರೆ ಅವರ ವಿಶೇಷತೆ ಪರಮಾತ್ಮನೊಳಗ ಅಗಾಧವಾದಂತಹ ನಿಶ್ಚಯ. ಪರಮಾತ್ಮ ಕಣ್ಣಿಗೆ ಕಾಣುವುದಿಲ್ಲ. ನಾವು ಬ್ರಹ್ಮಭವನ್ ಮೂಲಕ ಬ್ರಹ್ಮಭವ ಇದ್ದಿದ್ದಿಲ್ರಿ ನೋಡಾಕ. ಬ್ರಹ್ಮಭವ ನಂಬರ್ 1 ಮಗು. ಯಾಕಂತಂದ್ರೆ ಅವರ ನಿರಾಕಾರನನ್ನೇ ನೋಡಿ ನಿರಾಕಾರನ ನಿಶ್ಚಯ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೇಗೆ ಅಂತಂದ್ರೆ ಒಂದು ಸಮಯ ಒಂದು ದಿಲ್ಲಿ ಒಳಗೆ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ಅದು ಲಾಲ್ ಕಿಲ್ಲಾ ಮೈದಾನದೊಳಗ ದೊಡ್ಡ ಕಾರ್ಯಕ್ರಮ ರೀ. ಒಂದು ತಿಂಗಳವರೆಗೂ ತಯಾರಿ ನಡೆಸಿದ್ರಿ. ಅಲ್ಲಿ ಒಂದು 20 ಸ್ಟಾಲ್ಗಳನ್ನ ಹಾಕ್ಲಾಗ್ತಾ ಇತ್ತು. ತಯಾರಿ ನಡೆದಿತ್ರಿ. ಒಂದರಲ್ಲಿ ಅಷ್ಟ ಶಕ್ತಿಗಳ ಸ್ಟಾಲ್, ಇನ್ನೊಂದರಲ್ಲಿ ವ್ಯಸನ್ ಮುಕ್ತಿ ಸ್ಟಾಲ್, ಇನ್ನೊಂದರೊಳಗೆ ರಾಜಯೋಗ ಮೆಡಿಟೇಷನ್ ಸ್ಟಾಲ್. ಈ ರೀತಿ ಜನರಿಗೆ ಆಧ್ಯಾತ್ಮಿಕ ಜಾಗೃತಿ ಮೂಡಿಸೋ ಸಲುವಾಗಿ 100 ಜನ ಬ್ರಹ್ಮಕುಮಾರ್ ಅಕ್ಕಂದ್ರು ಅಣ್ಣಂದ್ರು ಆ ಲಾಲ್ ಕಿಲ್ಲಾ ಮೈದಾನದೊಳಗೆ ಏನ್ ಮಾಡ್ತಾ ಇದ್ರಿ, ತಯಾರಿ ನಡೆಸಿದ್ರಿ ಅಕ್ಕವ್ರ. ಆ ಸಮಯದೊಳಗ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇದ್ರಿ. ಅವಾಗ ಏನಪ್ಪಾ ಅಂತಂದ್ರೆ ರಷ್ಯಾ ಜೊತೆಗೆ ನಮ್ದು ಭಾರತದ ಸಂಬಂಧ ಇತ್ತು. ರಷ್ಯಾದವರು ಇಂಡಿಯಾದವ್ರಿಗೆ ಏನಪ್ಪಾ ಅಂದ್ರೆ ಗೋಧಿ ಸಪ್ಲೈ ಮಾಡ್ತಿದ್ರಿ. ಆ ಸಾಮಾನ್ಯ ಸಮಯದೊಳಗಿನ ರಷ್ಯಾದ ಪ್ರೆಸಿಡೆಂಟ್ ಅವ್ರಿಗೆ ಇಂಡಿಯಾಗ ದೆಹಲಿಗೆ ಬರ್ತಾ ಇದ್ರಿ. ಸೊ ಪ್ರೈಮ್ ಮಿನಿಸ್ಟರ್ ಅವ್ರು ಏನು ಆರ್ಡರ್ ಮಾಡಿದ್ರು ಅಂತಂದ್ರೆ ಅವ್ರು ವೆಲ್ಕಮ್ ಸೆಷನ್ ಏನೈತಿ ಅದನ್ನ ಲಾಲ್ ಕಿಲ್ಲಾ ಮೈದಾನದೊಳಗನ ಮಾಡೋದು ಅಂತ ಹೇಳಿ ನ್ಯೂಸ್ ಪೇಪರ್ದೊಳಗೆ ಒಂದು ನ್ಯೂಸ್ ಬಂದ್ರಿ. ಅಷ್ಟೊತ್ತರೊಳಗೆ 1 ತಿಂಗಳಾಗಿತ್ರಿ. ಇಲ್ಲಿ ಬಾಬನ್ ಮನೆ ಏನಪ್ಪ ಅಂತಂದ್ರೆ ಇದು ಆಧ್ಯಾತ್ಮಿಕ ಕಾರ್ಯಕ್ರಮ ತಯಾರಿ ಶುರುವಾಗಿದೆ. ಸೊ ಸಾಕಷ್ಟು ಹಣ, ಸಾಕಷ್ಟು ಸಮಯ ಎಲ್ಲ ಕೊಟ್ಟು ತಯಾರಿ ಮಾಡಿದ್ರು. ಆದರೆ ಪ್ರೈಮ್ ಮಿನಿಸ್ಟರ್ ಆರ್ಡರ್ ಆಯಿತು, ನೀವು ಇದನ್ನ ಏನು ಮಾಡಬೇಕು ಅಂತಂದ್ರೆ ಬಂದ್ ಮಾಡಬೇಕು. ಇಲ್ಲಿ ರಷ್ಯಾ ಬರ್ತಾ ಇದ್ದಾರೋ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋರು ನೀವು ಅಂತ ಒಂದು ಸೆಕ್ರೆಟರಿ ಮೂಲಕ ನಮಗೆ ಮೆಸೇಜ್ ಬಂತೆ. ಆಗಿನ ಸಮಯದೊಳಗೆ ಅಷ್ಟೆಲ್ಲ ತಯಾರಿ ಮಾಡಿ ಅದನ್ನ ಹಿಂದೆ ತಕೊಳ್ಳೋದು ಅದು ಕೂಡ ಬಹಳ ದೊಡ್ಡ ಚಾಲೆಂಜ್ ಇತ್ತು. ಅವಾಗ ಬ್ರಹ್ಮ ಬಾಬಾಗ ಫೋನ್ ಮಾಡಿ ಹೇಳಾಯ್ತು. ಅವಾಗ ಬಾಬಾ ಹೇಳಿದ್ರು, ಇದು ಬಾಬಾನ ಕಾರ್ಯ ಇದೆ, ಹಾಗಾಗಿ ನೀವು ಯೋಗ ಮಾಡಬೇಕು, ತಪಸ್ಸು ಮಾಡಬೇಕು. ನಿಮ್ಮ ತಪಸ್ಸಿನ ಪ್ರಕಂಪನ ಪ್ರೈಮ್ ಮಿನಿಸ್ಟರ್ ಟಚ್ ಆಗ್ತದೆ. ಸೊ ಬಾಬಾ ಏನಾದ್ರು ಕಮಾಲ್ ಮಾಡ್ತಾನೋ, ಮಕ್ಕಳಲ್ಲಿ ಏನೂ ಮಾಡಕ್ ಹೋಗ್ಬೇಡ್ರಿ, ಯೋಗ ಮಾಡ್ರಿ ಅಂತ ಹೇಳಿದ್ರು. ಆದ್ರೂ ದೆಹಲಿ ಒಳಗ ನಮ್ಮ ದೊಡ್ಡ ದೊಡ್ಡ ಯಾರು ಈ ಜಗದೀಶ್ ಅಣ್ಣವ್ರು ಇದ್ರಿ, ಆಮೇಲೆ ಬೃಜ್ಮೋಹನ್ ಭಾಯಿ ಇದ್ರಿ, ಇವರೆಲ್ಲ ತಮ್ಮ ಲೆವೆಲ್ನೊಳಗ ಸರ್ಕಾರದ ಯಾರು ಇನ್ನುಳಿದಂಥವ್ರಿಗೆ ಭೇಟಿಯಾಗಿ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರು ಹೇಳಿದ್ರತ್ರ ನೀವು ಕೇಳೋದಕ್ಕಾದ್ರೂ ಹೆಂಗ್ ಬಂದ್ರಿ, ಇದು ಆರ್ಡರ್ ಯಾರು ಬೇಕ್ರಿ, ಪ್ರೈಮ್ ಮಿನಿಸ್ಟರ್ ಆರ್ಡರ್ ಮಾಡ್ಯಾರಂತಂದ್ಮೇಲೆ ನೀವು ಕೇಳಾಕ್ರೆ ಹೆಂಗ್ ಬಂದ್ರಿ ಅಂತ ತಂದ್ರು. ಅವ್ರಿಗೆ ಏನಾರ ಮಾಡಿ ಚೇಂಜ್ ಮಾಡಕ್ ಬರ್ತತೇನ್ರಿ ಅಂತ ಹೇಳಿ. ಅವಾಗ ಹಗಲು ರಾತ್ರಿ ಎಲ್ಲ ಬ್ರಾಹ್ಮಣ್ ಪರಿವಾರದವರು, ಅಲ್ಲಿರುವಂತ ಸೇವಾಧಾರಿಗಳು, ಇಡೀ ದಿಲ್ಲಿ ಒಳಗಿರುವಂತ ಸೆಂಟರ್ದೊಳಗಿನ ಎಲ್ಲರೂ ಕೂಡ ಯೋಗ ಮಾಡಿದ್ದಾರೆ. ಯೋಗ ಮಾಡಿದ್ರು ಕೂಡ ಇನ್ನೂ ಕೂಡ ಅದೇನಾಗ್ಲಿಲ್ಲ, ಚೇಂಜ್ ಆಗಲಿಲ್ಲ. ಅವರು ಆರ್ಡರ್ ಮಾಡಿದ ಮೇಲೆ ನೀವು ಇನ್ನೂ ಇದನ್ನ ಚೇಂಜ್ ಮಾಡ್ಕೊಳ್ತಾ ಇಲ್ಲ, ಸ್ಟ್ರಿಕ್ಟ್ ಆರ್ಡರ್ ಏನಪ್ಪ ಅಂತಂದ್ರೆ ನಮ್ಮ ಬುಲ್ಡೋಜರ್ ಬರ್ತೈತಿ ಗೌರ್ಮೆಂಟ್ದು, ನೀವು ಎಲ್ಲ ಸ್ಟಾಲ್ಗಳನ್ನ ಏನಪ್ಪ ಅಂದ್ರೆ ಬೀಳಿಸ್ಬಿಡ್ತೈತಿ, ಅದಕ್ಕೆ ನೀವು ದಯಮಾಡಿ ಏನ್ ಮಾಡ್ರಿ ಅಂತಂದ್ರೆ ಸ್ಟಾಲ್ಗಳನ್ನ ನೀವಾಗೆ ತಕೊಳ್ರಿ ಅಂತ. ಮತ್ತೆ ಬಾಬಾ ಮತ್ತೆ ಹಿಂಗ ಅನ್ನಕತ್ತಾರು. ಮತ್ತೆ ನೀವು ಯೋಗ ಮಾಡಿದ್ದು ಇಂದಿರಾ ಗಾಂಧಿಗೆ ಇಲ್ಲಿ ತನಕ ಟಚ್ ಆಗೈತಿ, ಇಲ್ಲಿ ತನಕ ಟಚ್ ಆಗಿಲ್ಲ ಅಂತ ಬಾಬಾ. ಹನಿ ತನಕ ಟಚ್ ಆಗೈತಿ, ಇನ್ನ ಆತ್ಮಕ್ಕೆ ಟಚ್ ಆಗಿಲ್ಲ, ಇನ್ನೊಂದು ರಾತ್ರಿ ಐತಿ ಯೋಗ ಮಾಡ್ರಂದ್ರತ್ರಿ ಬಾಬಾ. ಆಮೇಲೆ ರಾತ್ರಿ ಎಲ್ಲ ಕುಂತ ಎಲ್ಲರೂ ಮಕ್ಕಳು ಶಿವ ಬಾಬನ್ ನೆನ್ಪು ಮಾಡಿದ್ದಾರೆ. ಅವಾಗ ಇಂದಿರಾ ಗಾಂಧಿ ಟಚ್ ಆಗಿ ತಮ್ಮ ಸೆಕ್ರೆಟರಿನ ಕಳ್ಸಿದ್ರು. ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟರ್ ಆರ್ಡರ್ ಐತೆ ಅಂತ ಹೇಳಿದ್ರು ಇವ್ರು ಸ್ಟಾಲ್ ತಗೊಳಕ್ ತಯಾರಿಲ್ಲ ಅಂತಂದ್ರೆ ಇದೇನೋ ಪಾರ್ಟಿ ಭಾಳ ಸ್ಟ್ರಾಂಗ್ ಇದ್ದಂಗೆ ಕಾಣಿಸ್ತದೆ, ಸ್ವಲ್ಪ ನೀವು ಹೋಗಿ ನೋಡ್ಕೊಂಬರ್ರಿ ಅಂತ ಅವ್ರ ಸೆಕ್ರೆಟರಿನ ಕಳ್ಸಿದ್ರತ್ತ. ಅವ್ರ ಸೆಕ್ರೆಟರಿ ಎಲ್ಲ ನೋಡಿ ಆವಾಗ ಅದೇ ಹಿಂದಿನ ದಿವಸ ಬಾಬಾ ಹೇಳಿದ್ರತ್ತ, ಎಷ್ಟು ಜನ ದಿಲ್ಲಿ ಒಳಗೆ ಸೆಂಟರ್ ಅದಾವು, ಯಾರ್ಯಾರ ಬಾಬಾನ ಮಕ್ಕಳು ಅದಿರಿ, ಯಾರೊಬ್ರು ಮನೆಯಾಗಿರಂಗಿಲ್ಲ, ಎಲ್ಲರೂ ಗ್ರೌಂಡ್ನಾಗ ಹೋಗ್ಬೇಕು. ಬಾಬಾ ಮತ್ತೆ ಹಿಂಗೆ ಚೇಂಜ್ ಮಾಡೋಣಕತ್ತಾರ, ಇನ್ನೂ ಜೋರ್ ಶೋರಾಗಿ ತಯಾರು ಮಾಡ್ಬೇಕಂತ.
ಲೈಟಿಂಗ್ ಹಾಕ್ರಿ, ಜೆಂಡಾ ಹಾಕ್ರಿ, ಇನ್ನು ಜೋರ್ ಶೋರ ತಯಾರಿ ಮಾಡ್ರಿ ಅಂತ. ಇದೇನ್ ಬಾಬಾನ ವಿಚಾರ. ಈ ಕಾರ್ಡ್ ನೋಡ್ರ ಪ್ರೈಮ್ ಮಿನಿಸ್ಟರ್ ಹಿಂಗೆ ಹೇಳತ್ತಾರು, ಬಾಬಾ ನೋಡ್ರಿ ಇನ್ನು ಜೋರ ತಯಾರಿ ಮಾಡನಕತ್ತಾನು. ಅಂದ್ರೆ ಅವ್ರ ಸೆಕ್ರೆಟರಿ ಬಂದ್ ಕೂಡಲೇ ರೀ ಏನು ಬಾಬಾನ ಮಕ್ಳದ ಒಂದು ದೊಡ್ಡ ಗ್ರೂಪ್ ನೋಡಿದ್ರು ನೋಡ್ರಿ, ಅದ ಒಂದ್ ಏನಪ್ಪಾ ಅಂದ್ರೆ ಅವ್ರಿಗೆ ಇಫೆಕ್ಟ್ ಆಗಿದ್ರಿ. ಇನ್ನೊಂದು ಇಫೆಕ್ಟ್ ಏನಂತಂದ್ರೆ ಬುಲ್ಡೋಜರ್ ಹೋಗ್ಬೇಕಲ್ರಿ, ಅದು ಅಷ್ಟು ಶಕ್ತಿಗಳಾದ ಸ್ಟಾಲ್ ಹಾಕಕತ್ತಿದ್ರಿ. ಇನ್ನ ದೇವಿಗಳು ಮೂರ್ತಿಗಳು ಸ್ಟಾಲ್ದಾಗ ಕೂತಿರ್ಲಿಲ್ಲ, ಅದು ಏನು ಸ್ಟೇಜ್ ರೆಡಿ ಮಾಡಕತ್ತಿದ್ರು. ಅಲ್ಲಿವರೆಗೂ ಮೂರ್ತಿಗಳನ್ನು ಕೆಳಗಡೆ ಗ್ರೌಂಡ್ನಾಗ ಇಟ್ಟಿದ್ದಾರೆ. ಅವರು ಎಲ್ಲ ನೋಡಿ ಇಂದಿರಾ ಗಾಂಧೀಜಿಯವ್ರಿಗೆ ಬಂದು ಹೇಳಿದ್ರು, ಇಲ್ಲ ಅವರು ಭಾಳ ಸಂಖ್ಯೆ ಒಳಗದಾರು, ಭಾಳ ಜನ ಅದಾರು, ಮತ್ತು ಅವರೆಲ್ಲ ಏನಪ್ಪ ಅಂದ್ರೆ ಫುಲ್ ಸ್ಟ್ರಾಂಗ್ ಅದಾರು. ಆಮೇಲೆ ನಾವೇನಾದರೂ ನೀರು ಒಂದು ಕಾಲಿದ್ದೀರಿ. ಇನ್ನೊಂದು ಒಂದು ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ತಾವೆಲ್ಲ 1 ಗಂಟೆನೇ ಕೇಳಕ್ಕೆ ಬರಬೇಕು ಅಂತಂದ್ರೆ ಬಹಳಷ್ಟು ಮನೆಯಲ್ಲಿ ಬಂಧನ ಕೆಲಸ ಕಾರ್ಯಗಳು, ಅವರೊಂದು ನಾಲ್ಕಂದ್ರು ಇವರೊಂದು ನಾಲ್ಕಂದ್ರು ಅದನ್ನೆಲ್ಲ ಸೈಡ್ ಸರಿಸಿದ ಮೇಲೆ ಇಲ್ಲಿ ಬರ್ತೀವ್ರಿ ನಾವು. ಈ ನಮ್ಮ ಹಾಗೆ ಸಮರ್ಪಿತ ಜೀವನ ಮಾಡಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ವಿರೋಧಗಳು ಮಾತುಗಳು ಬರ್ತಿರ್ತಾವೆ ಅಲ್ರಿ. ಆದರೆ ಅಂತಹ ವಿರೋಧಗಳನ್ನು ಕೂಡ ಎದುರಿಸಿ ಈ ಸಮರ್ಪಿತ ಜೀವನಿಗೆ ತಯಾರಾಗಬೇಕು ಅಂತಂದ್ರೆ ಅದಕ್ಕೆ ನಾವು ಎಲ್ಲರಿಗೂ ಸ್ಫೂರ್ತಿ ಯಾರು ಅಂತಂದ್ರೆ ಬ್ರಹ್ಮಭವನ್ ಜೀವನ ಚರಿತ್ರೆ ರೀ. ಅವರು ಕೊಡುವಂತಹ ಒಂದು ಆತ್ಮೀಯತೆ ಯಾವ ತಂದೆ ತಾಯಿನೂ ಕೂಡ ತಮ್ಮ ಮಕ್ಕಳಿಗೆ ಕೊಡಕ್ಕೆ ಸಾಧ್ಯ. ಅಷ್ಟು ಆತ್ಮೀಯತೆಯನ್ನ ಬಾಬಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ದಾದಿ ದೀದಿಗಳದ್ದು ಎಲ್ಲ 8 ವರ್ಷ 9 ವರ್ಷ 12 13 ವರ್ಷದವ್ರು ಇದ್ದರೆ ಅವ್ರು ಬಂದಾಗ ಬಾಬಾನೊಂದು ಬೋರ್ಡಿಂಗ್ ಇಟ್ಟರೆ ಆ ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಮಕ್ಕಳು ಮೊದಲ ಕಲೀಲಿಕ್ಕೆ ಬರ್ತಾ ಇದ್ರಲ್ರಿ. ದಾದಿ ಹೇಳ್ತಿದ್ರು ಸತ್ಯುಗದೊಳಗೆ ಯಾವ ಸತ್ಯುಗದ ಲಕ್ಷ್ಮೀ ನಾರಾಯಣರಿಗೂ ಅಷ್ಟು ಪಾಲನೆ ಸಿಗ್ಲಿಕ್ಕಿಲ್ಲ, ಬಾಬಾನ ನಮ್ಗೆ ಶೆಜಾದಿ ಟೈಪ್ ಪಾಲನೆ ಕೊಟ್ಟಾರು. ಇವ್ರು 7 ಹುಡುಗನ ರೀ ಆಯಾಗಳು ಏನ್ ಮಾಡ್ತಿದ್ರಂದ್ರಿ ಬ್ರಷಿಗೆ ಪೇಸ್ಟ್ ಹಚ್ಚಿಡ್ತಿದ್ರು. ಬಾಬಾ ಒಬ್ಬೊಬ್ರನ್ನ ಕರೆದೇನಪ್ಪ ಅಂತಂದ್ರೆ ಇವ್ರನ್ನ ಚೈತನ್ಯ ಠಾಕೂರ್ ಅಂತಿದ್ದಂತ್ರಿ ಬಾಬಾ. ಮತ್ತೆ ದಿನದೊಳಗೆ ಕಂಪಲ್ಸರಿ ಡೈಲಿ ಬಾಬಾ ತನ್ನ ಕೈಯಿಂದ ಎಲ್ಲಾ ಮಕ್ಕಳಿಗೂ ಬೆನ್ನಿ ತಿನ್ಸವಂತ್ರಿ. 11 ಗಂಟೆಗೆ ಸಾಯಂಕಾಲ 4 ಗಂಟೆಗೆ ಏನಪ್ಪಾ ಅಂದ್ರೆ ಬಾಬಾ ತನ್ನ ಕೈಯಿಂದ ಹಣ್ಣು ರೀ. ಅಂದ್ರೆ ಮಕ್ಕಳನ್ನ ಯಾವ ಟೈಪ್ ಬಾಬಾ ಆತ್ಮೀಯತೆಯಿಂದ ಬೆಳೆಸಿದ್ರು ಅಂತಂದ್ರೆ ಬಾಬಾನ ಆತ್ಮೀಯತೆಗೇನೆ ರೀ ಏನು ಶಿವ ಬಾಬಾನ ಕಾರ್ಯಕ್ಕೆ ಆತ್ಮಗಳೇನಪ್ಪ ಅಂತಂದ್ರೆ ಆಕರ್ಷಣೆ ಆಗಿದ್ದೆ. ಇನ್ನೊಂದು ಮಾತೇನು ಅಂತಂದ್ರೆ ಬಾಬಾನ ತಪಸ್ಸು ಬಹಳ ಉನ್ನತ ಮಟ್ಟದ್ದಾಗಿತ್ತು. ಬಾಬಾ ಏನು 18ನೇ ಜನವರಿ 69 ದೇಹ ಬಿಟ್ರಲ್ರಿ, ಎಲ್ಲಾ ಕಡೆಯಿಂದನೂ ಮಕ್ಕಳು ಸೇರ್ಬೇಕಾದ್ರೆ 2 ದಿನ ಹಿಡಿತ್ರಿ ಅನ್ನೋದು. ಅವಾಗ ಶರೀರವನ್ನ 2 ದಿನ ಇಡಬೇಕಾಯ್ತ್ರಿ. ಬಾಬಾ ಶರೀರ ಬಿಟ್ಟು ಎಷ್ಟೊತ್ತಾದ್ರೂ ಕೂಡ ಶರೀರ ಬಿಸಿ ಇತ್ತಂದ್ರೆ ದಾದಿಗಳು ಹೇಳೋದೇನಂತಂದ್ರೆ ಶರೀರ ಬಿಸಿ ಇತ್ತು. ಮತ್ತೆ ಯಾವ ಏನಪ್ಪಾ ಅಂತಂದ್ರೆ ಎಲುಬುಗಳು ಕೂಡ ಏನಾಗಿದ್ರು ಶಕ್ತಿಲಿದ್ರು. ಅಂದ್ರೆ ಅಷ್ಟು ಏನಪ್ಪಾ ಅಂತಂದ್ರೆ ಯೋಗದ ಒಂದು ಶಕ್ತಿ ಬೆಂಕಿ ಅವರ ಅಂಗಾಂಗದೊಳಗೂ ಏನಪ್ಪಾ ಅಂತಂದ್ರೆ ತುಂಬಿಕೊಂಡಿತ್ತು. ಬ್ರಹ್ಮಭವ ಎಷ್ಟು ತಪಸ್ಸು ಮಾಡಿದ್ರು ಅಂತಂದ್ರೆ ಯಾರು ಬ್ರಹ್ಮಭವ ನೋಡಿದ್ರೆ ಅವ್ರಿಗೆ ಬ್ರಹ್ಮಭವ ಕಾಣಿಸ್ತಾ ಇರ್ಲಿಲ್ಲ, ಪರಮಾತ್ಮ ಶಿವನೇ ಕಾಣಿಸ್ತಾ ಇದ್ರು. ಅಷ್ಟು ಅವರು ತಂದೆಯ ನೆನಪಿನೊಳಗೆ ಏನಪ್ಪಾ ಅಂತಂದ್ರೆ ಮುಳಿ ಬಿಡ್ತಿದ್ರು. ಒಂದ್ಸತಿ ರೀ ಆನಂದ್ ಕಿಶೋರ್ ದಾದಾ ಅವ್ರಿಗೆ ಬೆನ್ನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಕತ್ತಿದ್ರಂತ್ರಿ. ಅವಾಗ ಎಷ್ಟು 1 ತಾಸು ಮ್ಯಾಲ ಆಗಿತ್ತಂತ. ಆಮೇಲೆ ಎಚ್ಚರಾಗಿ ಮಗುನಿ ಇನ್ನೂ ಬೆನ್ನಿಗೆ ಎಣ್ಣೆ ಹಚ್ಚಾಕತ್ತಿ ಅಂತ ಕೇಳಿದ್ರಂತ. ವಿಚಾರ ಮಾಡ್ರಿ, ಬೆನ್ನಿಗೆ ಎಣ್ಣೆ ಹಚ್ಚಿ ತಿಕ್ಕತಿರ್ಬೇಕಾದ್ರೂ ಕೂಡ ಬಾಬಾ ಶಿವ ಪರಮಾತ್ಮ ನೆನಪಿನೊಳಗೆ ಎಷ್ಟು ಮುಳುಗಿದ್ರು ಅಂತಂದ್ರೆ ನನಗೆ ಬೆನ್ನಿಗೆ ಎಣ್ಣೆ ಹಚ್ಚಾಕತ್ತಾರ ಅನ್ನೋದು ಕೂಡ ಬಾಬಾ ಏನಿದ್ದಿದ್ದಿಲ್ಲ, ಕೋಮಾ ಸ್ಟೇಜ್ ಅಂತೀವ್ರಿ. ಆದ್ರೆ ಕೋಮಾ ಸ್ಟೇಜ್ ಒಳಗೆ ಎಚ್ಚರ ಇರಂಗಿಲ್ರಿ. ಬಟ್ ಈ ಯೋಗದ ಕೋಮಾ ಸ್ಟೇಜ್ನೊಳಗೆ ಏನಂತಂದ್ರೆ ಏನು ಜಾಗೃತ ಅವಸ್ಥಾ ರೀ. ಇದನ್ನ ಮಾನಸಿಕವಾಗಿ ಡಾಕ್ಟರ್ಸ್ಗಳು ಏನ್ ಹೇಳ್ತಾರಂತಂದ್ರೆ ಡೆಲ್ಟಾ ಸ್ಟೇಜ್ ಅಂತಾರೆ. ಇದು ಅಂದ್ರೆ ಮನಸ್ಸಿನ ಒಂದೇನಪ್ಪ ಅಂದ್ರೆ ಅಲ್ಫಾ ಬೀಟಾ ತೀಟಾ ಮತ್ತೆ ಡೆಲ್ಟಾ ಇದು ಲಾಸ್ಟ್ ಸ್ಟೇಜ್ ರೀ ಯೋಗದ. ಹಾಗಾಗಿ ಬ್ರಹ್ಮ ಬಾಬಾ ಇಷ್ಟು ನಿರಹಂಕಾರಿ ಇದ್ರು ಅಂತಂದ್ರೆ ಸ್ವಾಮೀಜಿಯವ್ರಿಗೂ ಒಂದ್ಸತಿ ನಾವು ಆಮಂತ್ರಣ ಕೊಡ್ತಾ ಇದೀವಿ, ಅವಶ್ಯವಾಗಿ ತಾವು ಮೌಂಟ್ ಆಬು ಭೇಟಿ ಕೊಡ್ಬೇಕು. ಅಲ್ಲಿ ಮೌಂಟ್ ಆಬು ತಾವು ನೋಡಿದ್ರಿ ಅಂತಂದ್ರೆ ಒಂದು ಕಸ ಒಂದು ಧೂಳ ಎಲ್ಲರೇ ಕಾಣಿಸ್ತು ಅಂತಂದ್ರೆ ನಾವು ಹುಡುಕ್ಯಾಡ್ಬೇಕ್ರಿ. ಮಧುಬಂದೊಳಗೆ ನಾವು ಕಾಲಿಂದ ನಡೆದ್ರು ಕೂಡ ನಮ್ಮ ಕಾಲಿಗೆ ಏನಪ್ಪಾ ಅಂದ್ರೆ ಧೂಳು ಹತ್ತಂಗಿಲ್ರಿ, ನಮ್ಮ ಕಾಲು ಗಲೀಜ್ ಆಗೋದಿಲ್ಲ. ಅಷ್ಟೊಂದು ಸ್ವಚ್ಛತೆ. ಯಾಕಲ್ಲಿ ವ್ಯವಸ್ಥೆ ಅಷ್ಟು ಅಚ್ಚು ಕಟ್ಟಾಗಿದೆ. ಬೆಳಗ್ಗೆ ಅನ್ನೋರ ಎಷ್ಟು 3:30 ಎದ್ರಲ್ಲಿ ಏನು ಟೀ ಕಾಫಿ ವಿತ್ ಶುಗರ್ ವಿದೌಟ್ ಶುಗರ್ ಪ್ರತಿಯೊಬ್ಬರಿಗೂ ರೀ ಏನ್ರಿ ಅದು ಟೀಗೆ ಮತ್ತೇನಪ್ಪಾ ಅಂತಂದ್ರೆ ಕಾಫಿ ಗ್ಲಾಸ್ ರೀ ಅನ್ನೋದು ಕಪ್ ಅಲ್ರಿ. ಅಂದ್ರೆ ಅದು ವ್ಯವಸ್ಥೆಗೆ
ಬ್ರಹ್ಮಬವ ಅದನ್ನ ವ್ಯವಸ್ಥೆ ಫೌಂಡೇಶನ್ ರೀ. ಹೆಂಗಂತಂದ್ರೆ ಬಾಬಾ ಪ್ರತಿಯೊಂದು ಕಾರ್ಯವನ್ನ ತಾವು ಮಾಡಿ ಕಲಿಸ್ತಿದ್ರಿ ಮಕ್ಕಳಿಗೆ. ಯಾವುದನ್ನು ಬಾಬಾ ನೀವು ಇದನ್ನ ಮಾಡ್ರಿ ಅಂತ ಆರ್ಡರ್ ಮಾಡ್ತಿದ್ದಿಲ್ರಿ ಮಕ್ಕಳಿಗೆ. ಏನೂ ಮಾಡ್ಬೇಕಂದ್ರ ಒಂದ್ಸತಿ ಏನಾಗಿತ್ರಿ, ಒಬ್ರ ಅಣ್ಣವರು ಹಾಲು ಕರಿತಿರ್ತಾರಲ್ರಿ, ಹಾಲಿನ ವ್ಯವಸ್ಥೆ ಎಮ್ಮಿಗಳು ಮತ್ತು ಗೋವುಗಳಿದ್ದು ರೀ ವ್ಯವಸ್ಥೆ ಮಾಡುವಂತ ಅಣ್ಣವರು, ಮ್ಯಾನೇಜ್ಮೆಂಟ್ ಮಾಡುವಂತ ಒಬ್ರ ಅಣ್ಣವ್ರು ಇದ್ದರೆ ಅವ್ರಿಗೆ ಏನ್ ಗೊತ್ತಿದ್ದಿಲ್ಲ. ಆದ್ರೂ ನೀನ್ ನೋಡಿ ಅಲ್ಲಪ್ಪ ಈ ನಾಳಿಂದ ನೀನ ಮಾಡ್ಬೇಕಂದ್ರ ಬಾಬಾ. ಆಮೇಲೆ ಆಕ್ಚುಲಿ ಗೋವುಗಳಿದ್ದು ರೀ ದಿನ ಒಂದ್ 4-5 ಬಕೆಟ್ ಹಾಲು ಕರಿತಿದ್ರಿ, ಹಿಡ್ತಿದ್ರಿ. ಅವಾಗ ಒಂದ್ ದಿವ್ಸ ಏನಂತಂದ್ರ ಒಂದ್ ಬಕೆಟ್ ಹಾಲು ಹಿಡ್ಕೊಂಡ್ ಬಂದಿರ್ತಾವ. ಬಾಬಾ ಮಮ್ಮ ಹೇಳಿದ್ರಂತ, ಈ ಮಗು ಒಂದು ಬಕೆಟ್ ಹಾಲು ಹಿಡ್ಕೊಂಡ್ ಬಂದಿದೆ, ಒಂದ್ ಬಕೆಟ್ ಹಾಲು ಹಿಡ್ಕೊಂಡ್ ಬಂದಿದೆ ಅಂತ ದೊಡ್ಡ ಖುಷಿ ಮಾಡಿ ಮಹಿಮಾ ಮಾಡಿದ್ರಂತ. ಆಕ್ಚುಲಿ 5-6 ಬಕೆಟ್ ಹಿಂದಿದ್ರಿ ಅನ್ನೋರ ಬರೀ 1 ಬಕೆಟ್ ಹಿಂದಿದ್ರಿ ಅವ್ರು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದನ್ನ ಏನ್ ಮಾಡಿದಿ ಅಂತ ಕೇಳಿದ್ರಂತ. ಬಾಬಾ ಅದನ್ನ ಕಂಪೌಂಡ್ ಹೊರಗೆ ಚೆಲ್ಲಿನಿ ಅಂದ್ರಂತೆ. ಮತ್ ಏನಾಯ್ತು, ಬೇಡ ಬಂದಂತ ತಗೊಂಡ್ ಹೋದ್ರು. ಹಂಗ್ ಮಾಡೋದಲ್ಲ, ಅದನ್ನ ಕುಳ್ ಮಾಡಿ ಒಣಗಿಸಿದ್ರ ಮತ್ ಉರುಳ್ ಬರ್ತದೆ ಅಂತ, ಕುಳ್ ಮಾಡಕ್ ಬರ್ತದೇನೋ ಅಂತ ಕೇಳಿದ್ರಂತ ಬಾಬಾ. ನನಗೇನ್ ಬರುದಿಲ್ಲ ಅಂದ್ರಂತವ್ರು. ಆಯ್ತು ನಡಿ ಅಂತ ಹೇಳಿ ಕರ್ಕೊಂಡ್ ಹೋಗ್ರಿ. ಬಾಬಾ ಸೆಗ್ನಿಲೆ ಕುಳ್ ಮಾಡಿ ಕೊಡೋರಂತ್ರಿ. ಅವ್ರು ಹೋದನ್ ಏನಪ್ಪಾ ಅಂದ್ರೆ ಬಾಡಿಗೆ ಹೋಗಿ ಕಟ್ಟವ್ರಂತ್ರಿ. ಅಷ್ಟೊತ್ತೊಳಗೆ ಏನಂತಂದ್ರ ಕುಂಚದಾದಿ ಒಬ್ರು ಹೊಸಬರಿಗೆ ಕೋರ್ಸ್ ಕೊಟ್ಟಿದ್ರಂತೆ, VIP ವಿಶಿಷ್ಟ ವ್ಯಕ್ತಿಗ್ರಿ. ಕೋರ್ಸ್ ಮುಗಿದ ಕೂಡಲೇ ಬಾಬಾನ ಭೇಟಿಗೋಸ್ಕರ ಕರ್ಕೊಂಡ್ ಬರಾಕತ್ತಿದ್ದಿರ್ತಾವ್ರಿ. ಬಾಬಾ VIP ಕೋರ್ಸ್ ತಗೊಂಡರು, ನಿಮ್ ಭೇಟಿಗೆ ಬರೋರದಾರು, ನೀವು ಬೇಗ ಏನಂತಂದ್ರೆ ಕೈದು ತೊಳ್ಕೊರಿ, ನಿಮ್ ಡ್ರೆಸ್ ಚೇಂಜ್ ಮಾಡ್ಕೊರಿ ಬರ್ರಿ ಅಂದ್ರ. ಇಲ್ಲ ಮಗುನ ಇಲ್ಲೇ ಕರಿ ಅಂದ್ರ. ಬಾಬಾ ನಿಮ್ ಬಗ್ಗೆ ನಾ ಭಾಳ ಹೇಳ್ಯಾನ ಅವ್ರಿಗೆ, ಹಂಗ ಹಿಂಗ ಅಂತ ಹೇಳಿ ನೀ ನೋಡಿದ್ರೆ ಇಲ್ಲಿ ಸೆನಿ ಕಟ್ಟಾಕತ್ತಿ ನನಗೆ ಅಪಮಾನ ಕಟ್ಟಿರ್ತಾವ. ಇಲ್ಲ ಮಗುನ ಇಲ್ಲೇ ಕರ್ಕೊಂಡ್ ಬರ್ಬೇಕಂದ್ರ. ಮತ್ತೆ ಬಾಬಾನ ಆದೇಶ ಅಂದ್ರೆ ಮುಗಿತಲ್ರಿ. ಆಮೇಲೆ ದಾದಿ ಅವ್ರನ್ನ ಕರ್ಕೊಂಡ್ ಬಂದ್ರ ಬಾಬಾ ಕೈಲೇ ಕೂಳ್ ಕಟ್ಟಾಕತ್ತಿದ್ರು. ಆದ್ರೆ ಮಾನಸಿಕ ಸ್ಥಿತಿ ಬಾಬಾನ ಹೆಂಗಿತ್ತು ಅಂತಂದ್ರ, ನಾ ಸತ್ಯುಗದ ರಾಜ್ಕುಮಾರ್ ಆಗೋದೀನಿ, ನಾ ಆತ್ಮ ಸತ್ಯುಗದ ನಾರಾಯಣ ಆಗೋದೀನಿ ಒಳಗಂಗಿತ್ತಲ್ರಿ. ಆ VIP ಏನವ್ರು ನೋಡಿದ್ರು ನೋಡ್ರಿ, ಅವ್ರಿಗೆ ಕೂಳು ಕಾಣಲಿಲ್ಲ, ಸೆಗಣಿನೂ ಕಾಣಲಿಲ್ರಿ. ಏನು ಬ್ರಹ್ಮಬವ ಏನಪ್ಪಾ ಅಂತಂದ್ರ ಶ್ರೀಕೃಷ್ಣ ಅವ್ರ ಜೊತೆ ಅಣ್ಣವ್ರಿರೋರು ಏನೋ ಗೋಪ ಸಾಕ್ಷಾತ್ಕಾರ ಆದ್ರೆ ಬಾಬಾನ ಕಾಲಿಗೆ ಬಿದ್ದಿರತ್ರಿ ಅವ್ರು. ಬಾಬಾ ಹೇಳ್ತಿದ್ದಂತ, ಸೇವೆ ಬೆಲೆ ಯಾವ್ದು ಇದ್ರು ಮಾನಸಿಕ ಸ್ಥಿತಿ ನಿಮ್ದು ಏನಿರ್ಬೇಕು ಅಂತಂದ್ರೆ ಶ್ರೇಷ್ಠ ಇರಬೇಕು. ಅದರಿಂದ ಏನಪ್ಪಾ ಅಂತಂದ್ರೆ ಯಾವ್ದು ಕೆಲಸ ಮಾಡಿ ಅದ್ರ ಮನಸ್ಸು ಚಲೋ ಇರ್ಬೇಕು. ಮನಸ್ಸು ಏನಪ್ಪಾ ಅಂತಂದ್ರೆ ಶ್ರೇಷ್ಠ ಇರಬೇಕು. ಅಂದ್ರೆ ಪರಮಾತ್ಮನ ಒಂದು ನೆನಪು ಅಷ್ಟೊಂದು ಅವರಿಗೆ ಕರಗತಾಗಿತ್ತು ಮತ್ತು ನಿರಹಂಕಾರಿಯಾಗಿದ್ದರು. ಅಷ್ಟು ದೊಡ್ಡ ಪರಮಾತ್ಮನ ರಥನಾಗಿದ್ರು ಕೂಡ ನಾ ಅನ್ನುವಂಥದ್ದು ಅವ್ರ ಜೀವನದೊಳಗೆ ಏನಿಲ್ರಿ, ಒಂದು ನಾಮ ನಿಶಾನೆನೂ ಕೂಡ ನಾವು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಹೆಂಗಂತಂದ್ರೆ ಒಂದ್ಸತಿ ಅನ್ನೋರ 3 ಜನ ಮಕ್ಕಳಿದ್ದಾರೆ. ಒಂದು ಇಲ್ಲಿ ರಾಜಸ್ಥಾನದ ದೌಲ್ಪುರ್ ಹೌಸ್ ಒಳಗ ಬಾಡಿಯೊಳಗೆ ಆಸನ ನಡೆದಿದ್ರಿ ಅನ್ನೋರ. ಆ ಸಮಯದೊಳಗೆ ಅದು ಗುಜರಾತ್ ಗೌರ್ಮೆಂಟ್ಗೆ ಸಂಬಂಧ ಕೊಡೋ ಕಾರಣ ಅಲ್ಲಿ ಅವರು ಸರ್ಕಿಟ್ ಹೌಸ್ ಮಾಡೋದನ್ನ ನೀವು ಖಾಲಿ ಮಾಡಬೇಕು ಈಗಿಂದ ಈಗ ಅಂತ ಹೇಳ್ಬಿಟ್ಟು ಅಲ್ಲಿ ಗುಜರಾತದ ಮಿನಿಸ್ಟರ್ ಏನಪ್ಪಾ ಅಂತಂದ್ರೆ ಆರ್ಡರ್ ಮಾಡಿದ್ರು. ಈಗ 3,500 ಜನರು ಇರುವಂತ ಅನುಕೂಲ ಇರೋ ವ್ಯವಸ್ಥೆ ಮತ್ತೆ ಬೇರೆ ಬೇಕಲ್ರಕೋರ. ಯಾಕಂದ್ರೆ 4-5 ಜನ ಇರೋ ಫ್ಯಾಮಿಲಿ ಇತ್ತು ಅಂತಂದ್ರೆ ಅದನ್ನು ಗೊತ್ತೈತ್ರಿ, ಬಾಡಿಗೆ ಮನೆ ಸಿಗೋದಂದ್ರೆ ಅಷ್ಟು ಲಘು ಸಿಗೋದಿಲ್ಲ, ನಮಗೆ ಅನುಕೂಲ ಇದ್ದದೆ. ಈ 3,500 ಜನರನ್ನ ಏನಂತಂದ್ರೆ ಚೇಂಜ್ ಮಾಡೋದು, ಬೇರೆ ಮನೆಗೆ ಹೋಗೋದು ಅಂದ್ರೆ ದೊಡ್ಡ ಚಾಲೆಂಜ್ ಇತ್ತು ಅದು. ಆದ್ರೆ ಅದನ್ನ ಕಮಾಲ್ ಏನು ಅಂತಂದ್ರೆ ರೀ, ಆ ಸಮಯದೊಳಗೆ ಎಲ್ಲರಿಗೂ ವಿಚಾರ ನಡೆದಿತ್ರಿ, ಇನ್ನೇನಾಗ್ತತಿ ಅಂತ ಹೇಳಿ. ಆದ್ರೆ ದೆಹಲಿ ಒಳಗೆ ಒಬ್ರು ಅಣ್ಣವ್ರು ಕ್ಲಾಸಿಗೆ ಬರ್ತಿದ್ರಿ. ಅವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರು ಏನಿದ್ರಲ್ರಿ ಮಿನಿಸ್ಟರ್ ಪರಿಚಯ ಇದ್ರಿ. ಅವ್ರಿಗೆ ಹೋಗಿ ಇಲ್ಲಿ ಎಲ್ಲ ಏನಪ್ಪಾ ಅಂತಂದ್ರೆ ಹೇಳಿದ ತಕ್ಷಣ 3 ತಿಂಗಳ ಕಾಲಾವಧಿ ಕೊಟ್ರಿ ಅವರು. ಸೊ 3 ತಿಂಗಳ ಅನ್ನೋಷ್ಟೊಳಗನ ಕೋಟಾ ಹೌಸ್ದೊಳಗ ಬೇರೆ ಬಾಡಿಗೆ ಮನೆ ನೋಡಿ ಅಲ್ಲೇನಪ್ಪ ಅಂದ್ರೆ ಯಜ್ಞವನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಅಂದ್ರೆ ಈ ರೀತಿ ಹೆಜ್ಜೆ ಹೆಜ್ಜೆಗೂ ಸಾಕಷ್ಟು ತೊಂದರೆ ಬಂದ್ರೂ ಕೂಡ ಬ್ರಹ್ಮಬವ ಸದಾ ನಿಶ್ಚಯ. ಹೊಟ್ಟೆಗಿನ ಮಾತೊಂದು ಹೇಳ್ತೀನಿ, ಯಾಕಂದ್ರೆ ಎಲ್ಲರೂ ಮನ್ಯಾನವ್ರು ಕುಂತೀರಿ. ಹೆಂಗೆ ಹೇಳ್ತಾರೋ, ಕೂತುಕೊಂಡರೆ ಕುಡಿಕೆ ಹೊಣ್ಣು ಸಾಲದು ಅಲ್ರಿ ಕೂಡ. ಒಂದು ಗಡಿಗೆ ಬಂಗಾರ ಐತ್ರಿ ಅದ್ರ ಕೂತು ತಿಂದ್ರೆ ರೀ ಒಂದು ಗಡಿಗೆ ಬಂಗಾರನೂ ಸಾಲಂಗಿಲ್ಲ, ಅಂದ್ರೆ ಗಳಿಗೆ ಬೇಕತ್ತ. ಬ್ರಹ್ಮಬವ ನವಕೋಟಿ ನಾರಾಯಣ ಇದ್ರಿ ಅವ್ರ. ತಂದ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಭಗವಂತನ ಕಾರ್ಯದೊಳಗೆ ಅರ್ಪಣೆ ಮಾಡಿದ್ರಿ ಅವ್ರ. ಆದರೆ ಏನ್ರಿ 400-500 ಜನರನ್ನ ಸಂಭಾಲನೆ ಮಾಡ್ಬೇಕು, ಈ ಕಡೆ ಗಳಿಕೆನೂ ಇಲ್ಲ ಅಂದ ಕೂಡಲೇ ಸಿಂಧ ಹೈದರಾಬಾದ್ ಒಳಗ ತೊಂದರೆ ಆಗಿದ್ದಕ್ಕೆ ಕರಾಚಿ ಬಂದ್ರಿ. ಕರಾಚಿಯಿಂದ
ಆಯ್ತು, ಮನಿ ಆಯ್ತು, ಎಲ್ಲನೂ ಮಾಡಿಕೊಂಡು ಕರಾಚಿಗೆ ಬಂದ್ರಿ. ಅಲ್ಲಿಂದ ಏನಂತಂದ್ರೆ ಮೌಂಟ್ ಆಬೂಕ್ ಬಂದ್ರಿ. ಮೌಂಟ್ ಆಬೂಕ್ ಬಂದ್ಮೇಲೆ ಏನಪ್ಪ ಅಂತಂದ್ರೆ ಪರಿಸ್ಥಿತಿ ನಾಜೂಕ್ ಆಯ್ತ್ರಿ. ಹಾಗಾಗಿ ಒಂದು ಸಮಯದೊಳಗೆ ಹೆಂಗಂತಂದ್ರೆ ರೀ, ಯತ್ನದೊಳಗೆ ಸಜ್ಜಿ ರೊಟ್ಟಿ ಮಜ್ಜಿಗೆ ಎಲ್ಲರಿಗೂ ಊಟಕ್ಕೆ ಏನ್ರಿ, ಜ್ವರ ಬಂದವರಾತು, ನೆಗಡಿ ಕೆಮ್ಮಿದ್ದವರಾತು, ಆರಾಮಿಲ್ದವರಾತು, ಅವರು ಕೂಡ ಏನಂತಂದ್ರೆ ಮಜ್ಜಿಗೆ ಮತ್ತು ಸಜ್ಜಿ ರೊಟ್ಟಿನ ತಿನ್ಬೇಕಂತ. ಆದ್ರೆ ಪರಮಾತ್ಮನ ಪ್ರಸಾದ ಅಂತ ಏನವ್ರು ತಿಂತಿದ್ವಲ್ಲ, ದಾದಿಗಳು ಹೇಳ್ತಿದ್ರು, ನಮ್ಮ ಶರೀರಕ್ಕೆ ಏನೇನೂ ಆಗ್ತಿದ್ದಿಲ್ಲ. ಈ ಜ್ವರ ಬಂದವ್ರು ಸಜ್ಜಿ ರೊಟ್ಟಿ ಮಜ್ಜಿಗೆ ತಿಂದ್ರೆ ಏನಾಗ್ತೈತ್ರಿ? ಆದ್ರೆ ಭಗವಂತನ ಯಜ್ಞದ ಪ್ರಸಾದ. ಇಂಥ ಒಂದು ಪರಿಸ್ಥಿತಿ ಒಳಗನವ್ರ ಒಂದ್ಸತಿ ಯಾರೋ ಸೋರೆಕಾಯಿ ಪಲ್ಯ ಮಾಡ್ಯಾರಿ, ಹರ್ಚು ಮುಂದೆ ಕಹಿ ನೋಡ್ಲಾರ್ದಕ್ಕೆ ಅದೊಂದು ದೊಡ್ಡ ಪಾತ್ರೆ ತುಂಬ ಎಲ್ಲ ಪಲ್ಯ ಕೈ ಆಗಿಬಿಟ್ಟೈತ್ರಿ. ಸೊ ಇನ್ನು ಚೆಲ್ಲಕ್ಕೂ ಆಗೋದಿಲ್ಲ, ಮತ್ತು ಬೇರೆ ಮಾಡುವಷ್ಟು ಟೈಮೂ ಇಲ್ಲ, ಮತ್ತು ಅನುಕೂಲನೂ ಇದ್ದಿದ್ದಿಲ್ಲ. ಬ್ರಹ್ಮ ಬಾಬಾ ಹೋಗಿ ಹೇಳಿದ ತಕ್ಷಣ ಬಾಬಾ ಬಂದ 10 ನಿಮಿಷ ಅದಕ್ಕೆ ದೃಷ್ಟಿ ಕೊಟ್ರಂತ್ರಿ. 10 ನಿಮಿಷ ಆದ್ಮೇಲೆ ಬಾಬಾನ ದೃಷ್ಟಿ ಹೋದ್ಮೇಲೆ ಏನಂತಂದ್ರೆ ಟೇಸ್ಟ್ ನೋಡಿದ್ರಿ, ಕಹಿ ಇದ್ದಿದ್ದಿಲ್ರಿ. ಅದನ್ನ ಬಾಬಾ ಭೋಗ ಹಚ್ಚಿ ಯಜ್ಞದ ಎಲ್ಲಾ ಮಕ್ಕಳಿಗೂ ಬಡಿಸಿದ್ರಂತೆ. ಅಂದ್ರೆ ಎಷ್ಟು ಅವರಿಗೆ ಇದೇನು ಹೊಸದಲ್ಲ. ಯಾಕಂದ್ರೆ ಭಕ್ತ ಮೀರ ಕೃಷ್ಣ ನೆನಪಿನೊಳಗ ವಿಷ ಕುಡಿದ್ರು ಅವ್ರ ಪಾಲಿಗೆ ಅಮೃತ ಆಯ್ತು ಅಂತ ಹೇಳ್ತೀವಿ ನಾವು. ಅಂದ್ರೆ ಭಕ್ತಿ ಒಳಗ, ಶ್ರದ್ಧೆ ಒಳಗ, ನಂಬಿಕೆ ಒಳಗ ಏನೈತಿ ಅಂದ್ರೆ ಅಷ್ಟು ಶಕ್ತಿ ಐತಿ. ನಿಶ್ಚಯ ಏನಿತ್ತು ಅಂತಂದ್ರೆ ಬ್ರಹ್ಮ ಬಾಬಾಗ ಶಿವ ಬಾಬನ ಇರ್ತಾರೆ. ಸೊ ಅಂಥ ಒಂದು ಬಾಬಾ ರೀ, ಅಷ್ಟೆಲ್ಲಾ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ದಾದಿಗಳು ಹೇಳ್ತಾರೆ, ಬಾಬಾ ಏನಪ್ಪ ಅಂದ್ರೆ ತಮ್ಮ ಹೊಟ್ಟಿ ಕಟ್ ಏನಪ್ಪ ಅಂತಂದ್ರೆ ನಮಗ ತಿನ್ಶಾನ. ಬ್ರಹ್ಮ ಬಾಬನ್ ಗಳಿಕೆ ಎಲ್ಲ ಹೋತು ಅಂತಂದ್ರೆ ದಾದಿ ಹೇಳ್ತಾರೆ ನಮ್ಮ ಹೊಟ್ಟೆ ಆಗೈತಿ. ಜಾನಕಿ ದಾದಿ ಹೇಳ್ತಿದ್ರಿ, ಬ್ರಹ್ಮ ಬಾಬಾ ಅಷ್ಟೆಲ್ಲ ಗಳಿಸಿದ್ದೆಲ್ಲ ಎಲ್ಲಿ ಹೋಗೈತಿ ಅಂತಂದ್ರೆ ನಮ್ಮ ಹೊಟ್ಟಿ ಒಳಗೈತಿ. ಅಂದ್ರೆ ಅಷ್ಟು ಮಕ್ಕಳನ್ನ ಇವತ್ತು ಪ್ರತಿಯೊಬ್ಬರಿಗೂ ಏನಿತ್ರಿ ಅಂತಂದ್ರೆ ಬ್ರಹ್ಮ ಬಾಬಾ ಈಗ ಅಜ್ಜ ಬ್ರದರ್, ಈ ಅಜ್ಜ ಇರೋ ತನ ಈ ಸಂಸ್ಥೆ ನಡೀತದೆ, ಆಮೇಲೆ ಏನಾಗ್ತದೆ ನೋಡೋಣ ಅಂತ ಹಿಂಗ ಅನ್ಕೊಳ್ತಿದ್ರಲ್ರಿ. ಆದ್ರೆ ಈ ಅಜ್ಜನ ಕೆಲಸ ಅಲ್ಲ ಅಲ್ರಿ, ಇದು ಮ್ಯಾಲಿನ ಅಜ್ಜನ ಕೆಲಸ ಇದ್ರಿ. ಬ್ರಹ್ಮ ಬಾಬಾ ಶರ ಬಿಟ್ಟ ನಂತರ ಇದು ಪರಮಾತ್ಮನ ಕಾರ್ಯಪ್ಪ. ಇದು ಬ್ರಹ್ಮನ ಕಾರ್ಯನೂ ಅಲ್ಲ, ಇದು ಬ್ರಹ್ಮಕುಮಾರಿಯರ ಕಾರ್ಯನೂ ಅಲ್ಲ, ಇದು ಭಗವಂತನ ಕಾರ್ಯ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಏನಾಗೈತ್ರಿ, ಅನುಭವ ಆಗೈತ್ರಿ. ಸೊ ಅವ್ರ ಜೀವನದ ಒಂದೊಂದು ಘಟನೆನೂ ನಾ ಹೇಳ್ತಾ ಹೋದ್ನಿ ಅಂತಂದ್ರೆ ಹಸಿನೂ ಆಗೋದಿಲ್ರಿ, ನೀರಡಿಕೆನೂ ಆಗೋದಿಲ್ಲ. ಆದ್ರೂ ಎಲ್ಲರಿಗೂ ಮುಂದಿನ ಕಾರ್ಯಗಳದಾವು. ಸೊ ಇನ್ನೂ ಹೆಚ್ಚಿಗೆ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಇತ್ತು ಅಂತಂದ್ರೆ ಸಪ್ರೇಟ್ ಆಗಿ ತಾವು ಸಮಯ ಕೊಟ್ರಿ ಅಂತಂದ್ರೆ ಅವ್ರದ್ದು ಸಂಪೂರ್ಣ ಇತಿಹಾಸವನ್ನು ನಾವು ಕೇಳ್ಬೋದು, ಕಲಿಬೋದು. ಇದನ್ನೆಲ್ಲ ಹೇಳೋ ಉದ್ದೇಶ ಏನು ಅಂತಂದ್ರೆ ನಮ್ದೆಲ್ಲರದು ಇವತ್ತು ಭಟ್ಟಿಯೊಳಗೆ ಕೂಡೋ ಉದ್ದೇಶ ಏನು ಅಂತಂದ್ರೆ ಆ ಬ್ರಹ್ಮನ ಸಮಾನ ನಾವು ಕೂಡ ಏನೋ ಅಷ್ಟು ತಪಸ್ವಿಗಳು, ಅಷ್ಟೊಂದು ತ್ಯಾಗಿಗಳು ಆಗುವಂಥ ಲಕ್ಷಣ ಇದೆ ರೀ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ದುಃಖ, ಅಶಾಂತಿ, ಸಮಸ್ಯೆ, ತೊಂದರೆ. ಈಗ ತಾನೇ ಅಕ್ಕೋರು ಹೇಳಿದ್ರು ಮನೆ ಮನೆಯೊಳಗೆ ಮಹಾಭಾರತ ನಡೆದೈತಿ ಅಂತ. ಮತ್ತು ಪರಮಾತ್ಮ ಯಾವಾಗ ಬಂದಿದ್ರಿ? ಮಹಾಭಾರತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಹಾಭಾರತದೊಳಗೆ ಯುದ್ಧ ಆಗಿತ್ತು ಅಂತ ಕೇಳ್ತೀವಿ ನಾವು, ಆದ್ರೆ ಸದ್ಯದೊಳಗನ ಮಹಾಭಾರತದ ಯುದ್ಧ ನಡೆದಿದೆ. ಹಾಗಾಗಿ ಪರಮಾತ್ಮನು ಕೂಡ ಈ ಸಮಯದೊಳಗೆ ಅವತರಣೆ ಮಾಡಿದಾನೆ. ಅದರ ಭಗವಂತ ಗೀತಾದೊಳಗೆ ಏನ್ ಹೇಳಿದನ್ರಿ, ಅವಜಾನಂತಿ ಮಾ ಮೂಢ ಮನುಷ್ಯಂ ತನು ಮಾಶ್ರಿತಂ ಪರಂಭಾವ ಮಜಾನಂತ ಮಂಭೂತ ಮಹೇಶ್ವರಂ. ಅಂದ್ರೆ ನಾನೊಂದು ಸಾಧಾರಣ ಮನುಷ್ಯ ಶರೀರದೊಳಗೆ ಬರ್ತೀನಿ, ಈ ಮೂಢಮತಿ ಮಾನವರು ನನ್ನನ್ನು ಅರಿಯಲಾರರು, ನನ್ನ ಅವಹೇಳನೆ ಮಾಡುತ್ತಾರೆ. ನನ್ನನ್ನು ಅರಿತುಕೊಳ್ಳುವವರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಹಲವರು ಅಂತ ಭಗವಂತ ಆಗ ಹೇಳಿದಾನ್ರಿ. ಅದು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬಹಳಷ್ಟು ಪವಿತ್ರವಾದಂತಹ ದಿನ ಇದೆ ರೀ. ನಮ್ಮಗಳ ಮಧ್ಯ ತ್ರಿಮೂರ್ತಿ ಅತಿಥಿಗಳು ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಈಗಿಲ್ಲ ಭವಿಷ್ಯದಲ್ಲಾದರೂ ಕೂಡ ಇವತ್ತಿನ ದಿನದ ಮಹತ್ವ ತಮಗೆಲ್ಲವೂ ಅರಿವಾಗ್ತದೆ. ಹಾಗಾಗಿ ಅವರ ಜೀವನ ಚರಿತ್ರೆಯನ್ನ ಕೇಳೋದಷ್ಟೇ ಅಲ್ಲದೆ ಅವುಗಳನ್ನ ಅಳವಡಿಸಿಕೊಂಡು ಏನು ನಾನೇನು ಮಾಡ್ತೀನಿ ನನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ. ಲಾಸ್ಟ್ ಏನೋ ಉದಾಹರಣೆ ಹೇಳಿ ಮುಗಿಸ್ತೀನಿ ರೀ. ಬ್ರಹ್ಮ ಬಾಬಾ ತಮ್ಮನ್ನು ತಾವು ಅಕ್ಯುರೇಟ್ ಎದಕ್ಕೆ ಇಟ್ಕೊಂಡಿದ್ದರೆ, ಅವ್ರು ಶರಣ ಹೋಗ್ಬೇಕಾದ್ರೆ ಅವ್ರಿಗೆ 96 ವಯಸ್ಸು. 95 ವಯಸ್ಸಿನೊಳಗೂ ಅವ್ರದ ಬೆಳಗ್ಗೆ 2 ಗಂಟೆಗೆ ಏಳುವಂಥ ದಿನಚರ್ಯದಿಂದ ರಾತ್ರಿ 10 ಗಂಟೆ ದಿನಚರ್ಯ ಒಳಗೆ ಒಂದು ಚೂರು ಕೂಡ ಫರಕ್ ಹಾಕಿದ್ದಿಲ್ಲ. ಅವರು ಸಮಯ ಬಾಬಾ ಕ್ಲಾಸಿಗೆ ಬರ್ತಾ ಇದ್ದರೆ ಅವಾಗ ಒಂದು ಮಗು ಜೋರಾಗಿ ಬಾಬಾಗ ಖುಷಿಯಿಂದ ಬಂದು ಕೈ ಹಿಡ್ಕೊಂತಂತೆ, ಬಾಬಾ ಅಂತ ಹೇಳಿ. ಬಾಬಾನ ಕೈ ಸುಟ್ಟು ಹಾರಾಕತ್ತಿತ್ತಂತೆ. ಬಾಬಾ ನೀವು ಜ್ವರ ಆದವು ಮಂದಿ ಕ್ಲಾಸಿಗೆ ಬರಾಕತ್ತಿ, ನೀ ರೆಸ್ಟ್ ಮಾಡ್ಬೇಕಲ್ಲ ಅಂದ್ರೆ ಬಾಬಾಗ 102 ಜ್ವರ ಇದ್ವು ಅಂದ್ರೆ ಬಾಬಾ ಕ್ಲಾಸಿಗೆ ರೆಡಿಯಾಗಿ ಬರಾಕತ್ತಿರಂತೆ.
ಭಾವನೆ ಕೈ ಸುಡಾತತಿ, ಫುಲ್ ದಿನ ಜ್ವರ ಆದವು, ನೀವು ರೆಸ್ಟ್ ಮಾಡ್ರಿ, ಕ್ಲಾಸಿಗೆ ಬರಬೇಡ್ರಿ ಅಂದ್ರೆ ಇರ್ತಾರೆ. ಅವಾಗ ಬಾಬಾ ಹೇಳಿದ್ರತ್ತ, ಜ್ವರ ಬಂದದ್ದು ನನಗೆ ಗೊತ್ತೈತಿ, ಕ್ಲಾಸ್ನಾಗೆಲ್ಲ ಈಗ 100 ಜನ ಮಕ್ಕಳು ಕುಂತಾರಲ್ಲ ಅವ್ರಿಗೇನು ಗೊತ್ತೈತಿ. ಇವತ್ತು ನಾ ಒಂದ್ ದಿವಸ ಕ್ಲಾಸ್ ತಪ್ಸೀನಿ ಅಂತಂದ್ರೆ ಬಾಬಾನ ಕ್ಲಾಸ್ ತಪ್ಸನು ಇನ್ ತಪ್ಸೋರ್ಗಂತೂ ಇನ್ನು ಚುಟ್ಟಿ ಕುಲ ಚುಟ್ಟಿ ಕೊಟ್ಟಂಗಲ್ರಿ. ಅಂದ್ರೆ ಬಾಬಾ ಯಾವಾಗ್ಲೂ ಯಾಕವ್ರು ನಂಬರ್ 1 ಹೋದ್ರು. ದಾದಿನೂ ನಮ್ಗೆ ಇದೋ ಒಂದು ಕಿವಿ ಮಾತು ಹೇಳ್ತಿದ್ದಾರೆ, ನಿಮ್ ಜೀವನದೊಳಗೆ ಮುಂದುವರಿಬೇಕಂತಿದ್ರಿ ಅಂತಂದ್ರೆ ಇದು ಒಂದು ಮಾತು ನಮ್ಗೆ ಯೂಸ್ ಆಕತ್ರಿ. ನಾ ಏನ್ ಮಾಡ್ತಾನೋ ನನ್ನ ನೋಡಿ ಎಲ್ಲರೂ ಮಾಡ್ತಾರೆ. ಅದಕ್ಕೆ ನಾ ಏನಾರ ಹೆಚ್ಚು ಕಮ್ಮಿ ಮಾಡಿದ್ನಿ ಅಂತಂದು ನೋಡ್ತಾರ ಇಲ್ರಿ, ಕೊರ ನಮ್ಮನ್ನ ನಾವ್ ಎಟ್ ನೋಡ್ಕೋತೀವಿ ಗೊತ್ತಿಲ್ಲ, ಅದ್ ನಮ್ ಬಾಜು ಕೂತಾರ ಮಾತ್ರ ಬಾಳ್ ನೋಡ್ತಿರ್ತೀವಿ ನಾವು. ಅದಕ್ಕೆ ಬಾಬಾ ಮೈಯೆಲ್ಲ ಕಣ್ಣಾಗಿರ್ತಿದ್ರು. ಸೊ ನಾ ಏನಪ್ಪ ಅಂದ್ರೆ ಸಣ್ಣ ಪುಟ್ಟನು ಕೂಡ ತಪ್ಪುಗಳನ್ನ ಮಾಡೋಂಗಿಲ್ಲ. ಹಾಗಾಗಿ ಇಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಭಾರತ ಭೂಮಿಯೊಳಗೆ ಹುಟ್ಟಿದ್ದು, ಭಾರತದ ಒಂದು ಏನಪ್ಪ ಅಂತಂದ್ರೆ ಆಧ್ಯಾತ್ಮದ ಒಂದು ಸುಗಂಧವನ್ನ ಇಡೀ ಜಗತ್ತಿನ ತುಂಬ ಹರಡ್ತಾ ಇರೋದು ನಮ್ಮೆಲ್ಲ ಭಾರತೀಯರಿಗೆ ಬಹಳ ಹೆಮ್ಮೆ ವಿಷಯ ಇದೆ ರೀ. ಹಾಗಾಗಿ ಒಳ್ಳೆ ಕೆಲ್ಸಕ್ಕೆ ಹೋರಾಟ ತೊಂದ್ರೆ ಇದ್ದೇ ಇರ್ತಾವು. ಸೊ ಇವರ ವಿಚಾರಗಳನ್ನು ಕೇಳಾರ್ದ ಡೈರೆಕ್ಟ್ ನಾವು ಜ್ಞಾನದ ಭೋಜನ ತಿಂದು ಅದು ರುಚಿ ನೋಡಿ ನಂತರ ತಮ್ಮ ಅಭಿಪ್ರಾಯಗಳನ್ನ ಅಥವಾ ನೀವು ನಂಬಿಕೆಗಳನ್ನ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ತಾವೆಲ್ಲ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಒಂದೆರಡು ಮಾತುಗಳನ್ನ ಕೇಳಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ಕೂಡ ಪರಮಾತ್ಮನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ಧನ್ಯವಾದಗಳು.